ಸರ್ ಕಡಿಮೆ ಅಂತ ಎಷ್ಟು ಕಡಿಮೆ ಬೇಕು ಸರ್? 1 ಲಕ್ಷ ಕೊಡ್ತೀನಿ ತಗೊಳ್ಳಿ ಸರ್. ಡೀಸೆಲ್ ಗಾಡಿ 85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಲೂನು 2016 ಮಾಡಲ್ ಝೀಟಾ 54,000 ಹೊಡಿದೆ. ಇದು ಫೇಸ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 7 ಸೀಟರ್ಗೆ ಒಳ್ಳೆ ಗಾಡಿ, ಡೀಸೆಲ್ ಗಾಡಿ. 3,85,000 ರೂಪಾಯಿ. ಅದರಲ್ಲಿ ಸ್ಲೈಡಿಂಗ್ ಗಾಡಿ ಟಾಪ್ ಎಂಡ್ ಮಾಡಲಿದ್ದು 1,55,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ಬಿಡ್ತಾರೆ ಸರ್. 1,55,000 ರೂಪಾಯಿ. ಅದರಲ್ಲಿ ಇದು ಕೂಡ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ಮಾಡಿ. ಮ್ಯಾಗ್ವಿಲ್ ಏರ್ ಬ್ಯಾಗ್ ಇದ್ದದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. TTS ಡೀಸೆಲ್ ಗಾಡಿ ಸಿಂಗಲ್ ಓನರ್ 85,000 ಹೊಡಿದೆ. 2018-19 ಮಾಡಲು 7 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಕೊಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಟ್ರ್ಯಾಕ್ ಇದೆ ಸರ್. 95,000 ನೆಗೋಷಿಯಬಲ್. ಆಟೋಮೆಟಿಕ್ ಹುಡುಕ್ತಾ ಇದ್ದೀರಾ, ಮ್ಯಾನುವಲ್ ಹುಡುಕ್ತಾ ಇದ್ದೀರಾ? ಎರಡು ಬಂದು ನೋಡಿ. ಧಮಾಕ 15 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲು 1 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. 2014 ಮಾಡಲು ಡೀಸೆಲ್ VDI. ಇವತ್ತು ಆಫರ್ ಧಮಾಕ ತಗೊಳ್ಳಿ, ಫಟಾಫಟ್ ಬಿಸಾಕ್ಬಿಡಿ ಸರ್. ಏನ್ ಸರ್ ಸ್ಟಾಕ್ ಇದು ಹಿಂಗ್ ನಿಲ್ಸಿದೀರಾ ಕಾರ್ಗಳು? ಸರ್ ಯಾರು ಬಂದು ಗಾಡಿ ತಗೋಬೇಕು, ಇಲ್ಲಿ ಬಂದ್ರೆ ವಾಪಸ್ ಹೋಗ್ಬಾರ್ದು. ಏನ್ ಬಜೆಟ್ ನಲ್ಲಿ ಬೇಕು, ಯಾವ ಗಾಡಿ ಬೇಕು, ಯಾವ ಕ್ವಾಲಿಟಿ ಬೇಕು, ಐಟನ್ ಆಟೋಮೆಟಿಕ್. ತುಂಬಾ ವೆಹಿಕಲ್ಸ್ ಇದೆ, ಪೆಟ್ರೋಲ್ ಡೀಸೆಲ್ ಆಗ್ಲಿ ಎಲೆಕ್ಟ್ರಿಕ್ ಆಗ್ಲಿ, ನಿಮ್ಗೆ ಯಾವ ತರ ಬೇಕು, ಫೈನಾನ್ಸ್ ಬೇಕಾ, ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲಿದ್ರು ನಿಮ್ಗೆ ಫೈನಾನ್ಸ್ ಸಿಗುತ್ತೆ. 1920 ಮಾಡಲು 40,000 ಚೇಂಜ್ ಓಡಿದೆ. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. AC ಪೋಸ್ಟರ್ ಕೊಂಡು 2 ಏರ್ ಬ್ಯಾಗ್ ಮ್ಯಾಗ್ವಿಲ್ ಎಲ್ಲ ಇದೆ. 295 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 290 ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ಬೇಡ ಸರ್. 1,75,000 ರೂಪಾಯಿ. ಎಲ್ಲ ಗಾಡಿ ಮೇಲೆ ಇವತ್ತು ಬೆಲೆ ಧಮಾಕ ಆಫರ್ ಮಾಡ್ಬಿಡಿ ಸರ್ ಫಟಾಫಟ. 1,05,000 ಹೆಚ್ಚು ಕಡಿಮೆ ಆಗುತ್ತೆ. 1,85,000 ಕೊಟ್ಬಿಡಿ ಸರ್. 1,85,000 ಕೊಟ್ಬಿಟ್ಟು 2007 ಮಾಡಲಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1 ಲಕ್ಷ ಸರ್. ಅದು ಬೇರೆ 1 ಲಕ್ಷ ಡೀಸೆಲ್ ಮ್ಯಾಗ್ವಿಲ್ ಇದೆ. 7 ಸೀಟರ್ 225 ಕೊಟ್ಬಿಡಿ ಸರ್. ತಗೊಂಡೋಗಿ ಸರ್. ಆಟೋಮೆಟಿಕ್ ಇದು ಬರ 50,000 ಹೊಡಿದೆ. 2018 ಮಾಡಲು ZXi ಸೆಲೆನಿಯೋ ಟಾಪ್ ಅಂಡ್ ಮಾಡಲು 255 ಕೊಟ್ಬಿಡಿ ಸರ್. ಡೀಸೆಲ್ ಮ್ಯಾಗ್ವಿಲ್ ಎಲ್ಲ ಇದೆ. 1,55,000 ಕೊಟ್ಬಿಡಿ ಸರ್. 1,55,000 ರೂಪಾಯಿ ಕೊಟ್ಬಿಡಿ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ನನಗೆ 1,35,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,25,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1,85,000 ರೂಪಾಯಿ. 185 ನಮ್ಮ ಆಮೇಲೆ ಇದರಲ್ಲಿ ಇವತ್ತು ಲೋ ಬಜೆಟ್ ಅಲ್ಲಿ ಎಲ್ಲಾ ವೆಹಿಕಲ್ಸ್ ಇದೆ, ಎಲ್ಲ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ. ಬನ್ನಿ ಒನ್ ಟೈಮ್ ವಿಸಿಟ್ ಮಾಡಿ, ಯಾವ್ದು ಬೇಕು ತಗೊಂಡೋಗಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ NXO ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದು ನಿಮ್ಗೆ ಎಲ್ಲ ಥರ ಬಜೆಟ್ ಕಾರ್ಸ್லாம் ಬಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ವಿ, ಲೈಕ್ ಮಂತ್ಲಿ ಒನ್ಸ್ ಇವ್ರ ಹತ್ರ ವೀಡಿಯೋ ಮಾಡ್ತಾನೆ ಇರ್ತೀವಿ. ಸೊ ಇವಾಗೂ ಹೊಸ ಸ್ಟಾಕ್ಸ್ ಬಂದಿದೆ, ಯಾವ್ಯಾವ ಥರ ಕಾರ್ಸ್ ಇದೆ, ಸೊ ಲೋನ್ ಆಗುತ್ತಾ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ನಮಸ್ಕಾರ ಸರ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ? ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ನಲ್ಲಿ ಬಂದ್ಬಿಟ್ರೆ ಅಲ್ಲಿ ನಿಮಗೆ SLV ಗ್ರ್ಯಾಂಡ್ ಹೋಟೆಲ್ ಸಿಗುತ್ತೆ. ಸ್ವಲ್ಪ ಡೌನ್ ಬಂದ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್, ಸ್ವಲ್ಪ ಡೌನ್ ಬಂದ್ರೆ ಪೈಂಟ್ ಅಂಗಡಿ. ಪೈಂಟ್ ಅಂಗಡಿ ಫಸ್ಟ್ ಲೆಫ್ಟ್ ಫಸ್ಟ್ ರೈಟು. ಇನ್ನು ನಮ್ಗೇನು ಅಡ್ರೆಸ್ ಗೊತ್ತಾಗಿಲ್ಲ. ನಮ್ಮ ಆಫೀಸಿಂದ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ, ದೊಡ್ಡದು ನರ್ಸಿಂಗ್ ಕಾಲೇಜ್ ಇದೆ, ಅದೇ ಕಾಂಪೌಂಡ್ ಅಲ್ಲಿ ಇರೋದು. ಸ್ಕ್ರೀನ್ ಮೇಲೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ, ಆ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ಸಾಕು, ಅವರೇ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಕೂಡ ಮ್ಯಾಪ್ ಡೀಟೇಲ್ಸ್ ಪಿಂಗ್ ಮಾಡಿರ್ತೀವಿ. ಸರ್ ಈ ಸತಿ ಹೊಸ ಆಫರ್ಸ್ ಎಲ್ಲ ಇದೆ ಅಂತ ಹೇಳಿದ್ರಿ. ಸೊ ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಇದು ಬಲೂನು 2016 ಮಾಡಲ್ ಝೀಟಾ 54,000 ಹೊಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ. 5,65,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಶೋರೂಮ್ ಟ್ರ್ಯಾಕ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 5,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಆಕ್ಸಿಡೆಂಟ್ ಫ್ರೀ ಇಲ್ಲ, ಡೆಂಟ್ ಟು ಗ್ರಾಜಸ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಮ್ಯಾಗ್ವಿಲ್ ಇದೆ, ಪುಷ್ ಬಟನ್ ಸ್ಟಾರ್ಟ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಒಳ್ಳೆ ಇಂಟೀರಿಯರ್, ಒಳ್ಳೆ ಸಿಸ್ಟಮ್ ನೋಡಬಹುದು. ಇಂಟೀರಿಯರ್ಸ್ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸ್ಟೀರಿಂಗ್ ಕಂಟ್ರೋಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ನೋಡಿ ಇಂಟೀರಿಯರ್ಸ್ ಕೂಡ ಕ್ಲೀನ್ ಆಗಿದೆ. LDR ಬ್ಯಾಗ್ ಎಷ್ಟು ಸರ್ ಹೇಳ್ತಾ ಇದ್ದೀರಾ? 565 ನೆಗೋಷಿಯಬಲ್. 5,65,000 ನೆಗೋಷಿಯಬಲ್. ನೆಕ್ಸ್ಟ್ ಯಾವ ಗಾಡಿ ಸರ್? ಸರ್ ಇದು 19 ಮಾಡಲು 2019 ಮಾಡಲ್ i10 ಗ್ರ್ಯಾಂಡ್ ಸ್ಪೋರ್ಟ್ಸ್. ಇದು ಇದರಲ್ಲೂ ಕೂಡ AC ಪೋಸ್ಟರಿಂಗ್ ಪೌಂಡು, 2 ಏರ್ ಬ್ಯಾಗು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2 ಡೆಂಟ್ ಗ್ರಾಜಸ್ ಎಲ್ಲ ತುಂಬಾ ಚೆನ್ನಾಗಿದೆ. 4,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಸರ್ ಇದು 2013 ಮಾಡಲು. ಇದು ಬಂದ್ಬಿಟ್ಟು ಲಾಡ್ಜಿ ತಗೊಳ್ಳಿ, ಸಾರಿ ಎಂಜಾಯ್ 2013 ಸಿಂಗಲ್ ಓನರ್ 395 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರು, AC ಪೋಸ್ಟರಿಂಗ್ ಪೌಂಡು, ಮ್ಯಾಗ್ವಿಲ್ ಏರ್ ಬ್ಯಾಗ್, ಆಮೇಲೆ ಉದು ಫೇಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 7 ಸೀಟರ್ಗೆ ಒಳ್ಳೆ ಗಾಡಿ, ಡೀಸೆಲ್ ಗಾಡಿ. ನೆಕ್ಸ್ಟ್ ಸರ್ ಇದು 2013 ಮಾಡಲು ZXi ಶಿಫ್ಟ್. ಇದು ಕೂಡ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ಮಾಡಲ್. ಮ್ಯಾಗ್ವಿಲ್ ಏರ್ ಬ್ಯಾಗ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 10 ಗ್ರಾಜಸ್ ಏನಿಲ್ಲ. 445 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಫೈನಾನ್ಸ್ ಕೂಡ ಮಾಡ್ಕೊಡೋಣ. ನೆಕ್ಸ್ಟ್ 2016 ಮಾಡಲು ಸಿಂಗಲ್ ಓನರ್
ಸಿಂಗಲ್ ಅನ್ನೋದು ಡೀಸೆಲ್ ಗಾಡಿ. ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ. 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ನೀಟಾಗಿದೆ, ಏನು ಮಾತಾಡೋಂಗಿಲ್ಲ, ತಗೋಬೇಕು, ಫೈನಾನ್ಸ್ ಎಲ್ಲ ಹಾಕ್ಕೊಡ್ತೀವಿ. ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು ಹೋಂಡೈ ಎಕ್ಸೆಂಟ್ 2014 ಮಾಡಲು. ಇದು ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ABS, ಬಾಡಿ ಲೈನ್ ಚೆನ್ನಾಗಿದೆ, ಇಂಡಿಯನ್ ಚೆನ್ನಾಗಿದೆ. 385 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 3,85,000 ರೂಪಾಯಿ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಗಾಡಿ ಟಾಪ್ ಅಂಡ್ ಮಾಡಲಿ. ಇದು ಬಂದ್ಬಿಟ್ಟು 2011 ಮಾಡಲು ಇನೋವಾ ಡೀಸೆಲ್. ಇದು ಕೂಡ ಬಾಡಿ ಲೈನ್, ಇಂಜಿನ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು SX4 ಇಲ್ಲ, ಅದು ನೋಡಿ ಸರ್, ಫೋರ್ಡ್ ಫಿಯೆಸ್ಟಾ, ಒಂದು ಬಡವ್ರ ಬಾದಾಮಿ ಸಣ್ಣ ಬಜೆಟ್ ಗಾಡಿ. 2008 ಮಾಡಲ್ ಡೀಸೆಲ್ ಗಾಡಿ. ಬರೀ 1,05,000 ಹೇಳೋದು. ಫೈನಲ್ 1 ಲಕ್ಷ ಕೊಡ್ಬಿಡೋಣ ಸರ್. 1 ಲಕ್ಷ ರೂಪಾಯಿಗೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಒಂದು 2 ವೀಲರ್ ಬಜೆಟ್ನಲ್ಲಿ ನಿಮಗೆ ಸಡಾನ್ ಗಾಡಿ ಡೀಸೆಲ್ ಗಾಡಿ ಕೊಡ್ತೀವಿ. 1,5 ಹೇಳೋದು 1 ಲಕ್ಷ ಕೊಡ್ಬಿಡೋಣ ಸರ್. ಓಕೆ. ನೆಕ್ಸ್ಟ್ ಸ್ಯಾಂಟ್ರೋ ಇದೆ ಸರ್. ಹಂಗೆ 2009 ಮಾಡಲು GLS ಗಾಡಿ. ಇದಕ್ಕೂ ಚೆನ್ನಾಗಿ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಅದೇ ಮಾಡ್ಕೊಳ್ಳಿ. 1,45,000 ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕೊಡ್ಬೇಡಣ ಸರ್. 1,45,000 ರೂಪಾಯಿಗೆ ಸ್ಯಾಂಟ್ರೋ. FC ನೀವೇ ಮಾಡ್ಕೊಡ್ಬೇಕಂದ್ರೆ FC ಇನ್ಶೂರೆನ್ಸ್ ಮಾಡ್ಕೊಡ್ಬೇಕಂದ್ರೆ ಅದೇನಿದೆ ಚಾರ್ಜ್ ಕೊಟ್ಟು ನಾವು ಮಾಡಿಸ್ಕೊಡ್ತೀವಿ. ನಮ್ಮ ಏಜೆಂಟ್ ಇದ್ದಾರೆ. ಓಕೆ. 2012 ಮಾಡಲು ETS ಡೀಸೆಲ್ ಗಾಡಿ, ಸಿಂಗಲ್ ಅನ್ನೋದು 85,000 ಹೊಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 4,15,000 ಹೇಳೋದು ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ, ETS ಒಳ್ಳೆ ಮೈಲೇಜ್, ಒಳ್ಳೆ ಗಾಡಿ ಸರ್. ನೆಕ್ಸ್ಟ್ ಅದೇ ತರ ಇದು 2014 ಮಾಡಲು ಎಲೆಕ್ಟ್ರಿಕ್ ವೆಹಿಕಲ್. 1,55,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ಬಿಡೋಣ ಸರ್. 1,55,000 ರೂಪಾಯಿ. ಅದರಲ್ಲಿನೂ ನೆಗೋಷಿಯಬಲ್. ಹೌದೌದು. ಓಕೆ. ನೆಕ್ಸ್ಟ್ ಹಂಗೆ ಬಂದ್ರೆ ಇದು ನೋಡಿ ಸರ್, ಸ್ಕಾರ್ಪಿಯೋ 2016 ಮಾಡಲು ಸಿಂಗಲ್ ಅನ್ನೋದು ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟಿ ಕ್ರಾಚಸ್ ಎಲ್ಲ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 6,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ಇದು 2018-19 ಮಾಡಲು ಬಲೂನು ಪೆಟ್ರೋಲ್. ಇದು ಡೆಲ್ಟಾ ವರ್ಷನ್. ಇದು ಬಂದ್ಬಿಟ್ಟು 5,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 5,65,000 ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಂಗೆ ಹಿಂಗ್ ಬಂದ್ರೆ 2014 ಮಾಡಲು i10 ಗ್ರ್ಯಾಂಡ್ ಸ್ಪೋರ್ಟ್ಸ್. ಓಕೆ. 3,45,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಳೋಣ. ಗಾಡಿ ತುಂಬಾ ಚೆನ್ನಾಗಿದೆ. ವಾಶ್ ಗಿಶ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಬ್ರೀಜಾ ಬಹಳ ಜನ ಹುಡುಕ್ತಾ ಇರ್ತಾರೆ. ಡೀಸೆಲ್ ಗಾಡಿ, ZDI ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್. ಗಾಡಿ ತುಂಬಾ ಚೆನ್ನಾಗಿದೆ. 7.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಕೊಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಟ್ರ್ಯಾಕ್ ಇದೆ ಸರ್ ಇದು. ಓಕೆ. ನೆಕ್ಸ್ಟ್ ಇದು ನೋಡಿ ಸರ್, ಪೋಲೋ 2015 ಮಾಡಲು ಸಿಂಗಲ್ ಅನ್ನೋದು ಟಾಪ್ ಅಂಡ್ ಮಾಡಲು 5,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS. ಗಾಡಿ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಜಾಜ್ 2009 ಮಾಡಲು. ಇದು ಬಂದ್ಬಿಟ್ಟು ಸಿಂಗಲ್ ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಡೋಣ ಸರ್. 2,15,000 ರೂಪಾಯಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ನೆಕ್ಸ್ಟ್ ಇದು ನೋಡಿ ಸರ್, ಆಲ್ಟೋ 2010 ಮಾಡಲು. ಗಾಡಿ ಚೆನ್ನಾಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. 195 ಹೆಚ್ಚು ಕಡೆ ಮಾಡ್ಬಿಡೋಣ ಸರ್. ನೆಕ್ಸ್ಟ್ ಇನೋವಾ ಬಂದ್ಬಿಟ್ಟು ಸರ್ 2019 ಮಾಡಲು ಇನೋವಾ ಕ್ರಿಸ್ಟಾ 39,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. 19 ಸಿಂಗಲ್ ಓನರ್. 19.5 ಲಕ್ಷ ಹೇಳೋದು ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು 2010 ಮಾಡಲು K10 FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 195 ಹೇಳೋದು ಹೆಚ್ಚು ಕಡೆ ಮಾಡಿಸ್ಕೊಡ್ಬೇಡ ಸರ್. 1,95,000 ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಸೇರಿ. ನೆಕ್ಸ್ಟ್ ಇದಾಗಿದೆ ಶಿಫ್ಟ್ ನೋಡಿ ಸರ್. 2014 ಮಾಡಲು ಡೀಸೆಲ್ಲು, VDI. ಗಾಡಿ ತುಂಬ ಚೆನ್ನಾಗಿದೆ. 4,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. VDI ಶಿಫ್ಟು, ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದು 2009 ಮಾಡಲು i10 ಆಟೋಮೆಟಿಕ್. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 2,20,000 ಹೇಳೋದು. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡೋಣ. ಗಾಡಿ ತುಂಬ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದು ಕ್ರೂಸ್ 2009 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಇದೆ. 295 ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ಸರ್. ಸರ್ ನೆಕ್ಸ್ಟ್ ಹೊಂಡೈ ಎಕ್ಸೆಂಟು 1920 ಮಾಡಲು 40,000 ಚೇಂಜ್ ಓಡಿದೆ. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. 4,85,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಆಮೇಲೆ 2 ನೋಡಿ ಆಟೋಮೆಟಿಕ್ಕು. ಇದು ಸೆಲೆರಿಯೋ. ಇದು ಮ್ಯಾನ್ಯುವಲ್.
2019 ಮಾಡಲು 4 ಲಕ್ಷ ಹೇಳೋದು ಎಷ್ಟು ಕಡೆ ಮಾಡಿಸ್ಕೊಡ್ತೀವಿ, ಫೈನಾನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಮ್ಯಾನ್ಯುವಲ್ ಬೇಕಾ ಬೇಡ, ಆಟೋಮೆಟಿಕ್. 2014 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ 3,35,000 ಹೆಚ್ಚು ಕಡೆ ಮಾಡಿಸ್ಕೊಡೋಣ. 35,000 ಹೇಳೋದು ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. ಆಟೋಮೆಟಿಕ್ ಸಿಂಗಲ್ ಓನರ್ 14 ಮಾಡಲು ಸೆಲೆರಿಯೋ ಗಾಡಿ ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟ್ ಆಗುತ್ತೆ? 40,000 ಶುರು ಆಗುತ್ತೆ ಸರ್. 40,000 ಗಾಡಿ. ಹೌದು. ಎಲ್ಲೋ ಬೋರ್ಡು ಸರ್ 22 ಮಾಡಲು ಪೆಟ್ರೋಲ್ ಶಿಫ್ಟ್ VXI ಇದು ಬಂದ್ಬಿಟ್ಟು 5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೋ ಬೋರ್ಡ್ ಹುಡ್ಕೋರಿಗೆ ಒಳ್ಳೆ ಗಾಡಿ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಬನ್ನಿ ವೆಹಿಕಲ್ ನೋಡಿ ಮಾತಾಡೋಣ. ನೆಕ್ಸ್ಟ್ ಇಂಡಿಕಾ ಇದೆ, ಅದು ಎಲ್ಲೋ ಬೋರ್ಡ್ ಸರ್. 40,000 ಕೊಟ್ಬಿಡೋಣ ಸರ್. 40,000 ರೂಪಾಯಿಗೆ ಇಂಡಿಕಾ 15 ಮಾಡಲ್ ತಗೊಂಡೋಗಿ ಸರ್. ನೆಕ್ಸ್ಟ್ ಸ್ವಿಫ್ಟ್ ಸರ್ 2010 ಮಾಡಲು ಶಿಫ್ಟ್ VDI 1,85,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 1,85,000 ರೂಪಾಯಿ ಶಿಫ್ಟ್ ಡೀಸೆಲ್ VDI ಕೊಟ್ಬಿಡಿ ಸರ್. ನೆಕ್ಸ್ಟ್ ಇದು 2013 ಮಾಡಲು 110 PS ಡಸ್ಟ್ ಅದ 3,65,000 ಕೊಟ್ಬಿಡಿ ಸರ್. 3 ಲಕ್ಷದ ಇವತ್ತು ಆಫರ್ ಧಮಾಕ ತಗೊಳ್ಳಿ, ಫಟಾಫಟ್ ಹೊರಟು ಬಿಸಾಕ್ಬಿಡಿ. ಈ ತಿಂಗಳಲ್ಲಿ 100 ಗಾಡಿ ಸೇಲ್ ಮಾಡಬೇಕು ಇವತ್ತು ಸರ್. ನೆಕ್ಸ್ಟ್ ಇನ್ನೊಂದಿದೆ, ಅದಾಗಿದೆ ಸರ್, ಅದು ಸೇಲ್ ಆಗಿದೆ ಸರ್. 2013 ಮಾಡಲು VDI ಶಿಫ್ಟ್ ಎರ್ಟಿಗಾ VDI ಸಿಂಗಲ್ ಓನರು ಮ್ಯಾಗ್ವೀಲ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. 5,75,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೊಡುಗ ಮಾಡೋಣ. ಗಾಡಿ ತುಂಬ ಚೆನ್ನಾಗಿದೆ. ಡೀಸೆಲ್ ಬೇಡ, ಪೆಟ್ರೋಲ್ ಕೊಡ್ತೀನಿ, ಬನ್ನಿ ತೋರಿಸ್ತೀನಿ. ಹೋಂಡಾ ಸಿಟಿ 2008 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. AC ಪೋಸ್ಟರಿಂಗ್ ಕೊಂಡು ಮ್ಯಾಗ್ವೀಲ್ ಇದೆ. 195 ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಅದು ನೋಡಿ ಸರ್ 2013 ಮಾಡಲು ವ್ಯಾಗನಾರ್ VXI 275 ಹೆಚ್ಚು ಕಡಿಮೆ ಕೊಟ್ಬಿಡಿ ಸರ್. ನೆಕ್ಸ್ಟ್ ಇಲ್ಲೊಂದಿದೆ, ಇದಾಗಿದೆ ಸರ್. ಇದು ನೋಡಿ ಸರ್, ಅದು 2010 ಮಾಡಲು VXI 185 ಹೆಚ್ಚು ಕಡಿಮೆ ಕೊಟ್ಬಿಡಿ ಸರ್. I10 ನೋಡಿ ಸರ್ 2011 ಮಾಡಲು 185 ಕೊಟ್ಬಿಡಿ ಸರ್. ನೆಕ್ಸ್ಟ್ ಅದು ನೋಡಿ ಸರ್ 2009 ಮಾಡಲು ಡೀಸೆಲ್ I20 ಆಸ್ಟಾ ಟಾಪ್ ಅಂಡ್ ಮಾಡಲು 275 ಕೊಟ್ಬಿಡಿ ಸರ್. ಸರ್ ಏನ್ ಸರ್ ಸ್ಟಾಕ್ ಇದು ಹಿಂಗ್ ನಿಲ್ಸಿದೀರಾ ಕಾರ್ಗಳು? ಸರ್ ಯಾರು ಬಂದು ಗಾಡಿ ತಗೋಬೇಕು, ಇಲ್ಲಿ ಬಂದರೆ ವಾಪಸ್ ಹೋಗ್ಬಾರ್ದು. ಏನು ಬಜೆಟ್ನಲ್ಲಿ ಬೇಕು, ಯಾವ ಗಾಡಿ ಬೇಕು, ಯಾವ ಕ್ವಾಲಿಟಿ ಬೇಕು, ಯಾವ ಕಲರ್ ಬೇಕು, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಎಲೆಕ್ಟ್ರಿಕ್ ಬೇಕಾ, ನಮ್ಮ ಹತ್ರ ಬಂದ್ಬಿಟ್ರೆ ಎಲ್ಲ ಗಾಡಿ ಸಿಗ್ಬಿಡುತ್ತೆ ಸರ್. ನೆಕ್ಸ್ಟ್ ಟೊಯೋಟಾ ಕೊರೋಲಾ 2006-07 ಮಾಡಲು ಕೊರೋಲಾ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ ಕೊಂಡು ಮ್ಯಾಗ್ವೀಲ್ ಗಾಡಿ ತುಂಬಾ ಚೆನ್ನಾಗಿದೆ. 1,75,000 ಹೆಚ್ಚು ಕಡೆ ಮಾಡಿಸ್ಕೊಟ್ಬಿಡ್ತೀನಿ. ಸಡಾನ್ ಗಾಡಿ ತುಂಬಾ ನೀಟಾಗಿದೆ ಗಾಡಿ, ಒರಿಜಿನಲ್ ಗಾಡಿ. ಇದು ಬಂದ್ಬಿಟ್ಟು 2017 ಮಾಡಲು ಆಟೋಮೆಟಿಕ್ ಕಿಡ್ಡು ಕ್ಲೆಂಬರು AC ಪೋಸ್ಟರಿಂಗ್ ಪೌಂಡ್ ಎಲ್ಲ ಇದೆ. 290 ಹೆಚ್ಚು ಕಡೆ ಮಾಡ್ಬಿಟ್ಟು ಕೊಡ್ಬೇಡ ಸರ್. ನೆಕ್ಸ್ಟ್ 155 ಹೆಚ್ಚು ಕಡೆ ಮಾಡ್ಬಿಡಿ ಸರ್. 2010 ಮಾಡಲು I10 155. ಆಮೇಲೆ ಇಲ್ಲಿ ಬಂದಿ ಸರ್ ಇದಾಗಿದೆ. ಇದು ನೋಡಿ ಸರ್ 2015 ಮಾಡಲು 1,70,000 ಕೊಟ್ಬಿಡಿ ಸರ್. 1,75,000 ರೂಪಾಯಿ ಎಲ್ಲ ಗಾಡಿ ಮೇಲೆ ಇವತ್ತು ಬೇರೆ ಧಮಾಕ ಆಫರ್ ಮಾಡ್ಬಿಡಿ ಸರ್ ಫಟಾಫಟ. ನೆಕ್ಸ್ಟ್ ಸರ್ ನೋಡಿ ಫಿಗೋ ನೋಡಿ ಸರ್ 2014 ಮಾಡಲು ಡೀಸೆಲ್ ಗಾಡಿ, ಇದು ಟೈಟಾನಿಯಂ, AC ಪೋಸ್ಟರಿಂಗ್ ಪೌಂಡ್ ಎಲ್ಲ ಇದೆ. 1,80,000 ಕೊಟ್ಬಿಡಿ ಸರ್. 1,85,000 ಕೊಟ್ಬಿಡಿ ಸರ್. I10 ಇದೆ ಸರ್ 2007 ಮಾಡಲಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. 195 ಹೆಚ್ಚು ಕಡೆ ಮಾಡ್ಬಿಟ್ಟು ಕೊಟ್ಬಿಡಿ ಸರ್. ಎಲ್ಲೋ ಬೋರ್ಡ್ ಬೇಕಂದ್ರೆ ಎಲ್ಲೋ ಬೋರ್ಡ್ ನೋಡಿ ಸರ್, ಬರೀ 1 ಲಕ್ಷ ಸರ್. ಅದು ಬರೀ 1 ಲಕ್ಷ 14 ಮಾಡಲು ಡೀಸೆಲ್ಲು ಗಾಡಿ ಆರಾಮಾಗಿ ದುಡಿಯೋರಿಗೆ ಒಳ್ಳೆ ಗಾಡಿ 1 ಲಕ್ಷ ಕೊಟ್ಬಿಡಿ ಸರ್. ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ ಹಂಗೆ ನೋಡಂಗಂದ್ರೆ 2016 ಮಾಡಲು ZXi ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್. ಒನ್ ಟೈಮ್ ವಾಶ್ ಮಾಡಿ ರಬ್ಬಿಂಗ್ ಪಾಲಿಶ್ ಮಾಡಬೇಕು. ಇದು ಬಂದ್ಬಿಟ್ಟು 475 ಕೊಟ್ಬಿಡಿ ಸರ್ ಹೆಚ್ಚು ಕಡಿಮೆ. ನೆಕ್ಸ್ಟ್ ಸ್ಯಾಂಟ್ರೋ ನೋಡಿ ಸರ್ 1,35,000 ಕೊಟ್ಬಿಡಿ ಸರ್. 2007 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ನೆಕ್ಸ್ಟ್ ಇದು I10 ಆಗಿದೆ ಸರ್. ಇದು I10 ನೋಡಿ ಸರ್. ಎಲ್ಲಿ ಸರ್ ಏನು ಪ್ರೈಸು? 2009 ಮಾಡಲು 215 ಕೊಟ್ಬಿಡಿ ಸರ್ ಹೆಚ್ಚು ಕಡಿಮೆ. ಇದು ಆಗಿದೆ. ನೆಕ್ಸ್ಟ್ ಇದು ಆಗಿದೆ. ಇದು ನೋಡಿ ಸರ್ 2016 ಮಾಡಲಿ ಎಲ್ಲೋ ಬೋರ್ಡು 1,70,000 ಕೊಟ್ಬಿಡಿ ಸರ್. 1,75,000 ನೋಡಿ ಸರ್. ಇದು ನೋಡಿ ಸರ್, ಇದು ಎಲ್ಲೋ ಬೋರ್ಡು 2,10,000 ಕೊಟ್ಬಿಡಿ ಸರ್ ಫೈನಲ್. ಈ ಸ್ವಿಫ್ಟ್ ಇದು ನೋಡಿ ಸರ್ 225 ಕೊಡಿ ಸರ್. ತಗೊಂಡೋಗಿ ಸರ್. 225 12 ಮಾಡಲು ಡೀಸೆಲ್ಲು ಮ್ಯಾಗ್ವೀಲ್ ಇದೆ 7 ಸೀಟ್ರು 225 ಕೊಟ್ಬಿಡಿ ಸರ್. ತಗೊಂಡೋಗಿ ಸರ್. ನೆಕ್ಸ್ಟ್ ಎರ್ಟಿಗಾ ನೋಡಿ ಸರ್ 4 ಹೆಚ್ಚು ಕಡಿಮೆ ಕೊಡಿ ಸರ್. 2012 ಮಾಡಲು VXI ಗಾಡಿ ತುಂಬ ಚೆನ್ನಾಗಿದೆ. 4 ಹೆಚ್ಚು ಕಡಿಮೆ ಮಾಡಿಸ್ಕೊತೀವಿ, ಫೈನಾನ್ಸ್ ಕೂಡ ಮಾಡೋಣ. ನಾನು ನೋಡಿ ಎಲ್ಲೋ ಬೋರ್ಡು ಸಾರಿ ಎಲ್ಲೋ ಬೋರ್ಡ್ ಅಂತೀವಿ ಆಟೋಮೆಟಿಕ್. ಇದು ಬರೀ 50,000 ಹೊಡಿದೆ. 185 ಮಾಡಿ ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಡಿ ಸರ್. ಶಿಫ್ಟು ಡೀಸೆಲ್ 13 ಮಾಡಲು 410 ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಡಿ. ಹೋಂಡಾ ಸಿಟಿ 2014 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ 445 ಹೆಚ್ಚು ಕಡಿಮೆ ಮಾಡಿಕೊಟ್ಬಿಡಿ ಸರ್. ನೆಕ್ಸ್ಟ್
ಸಿಯಾಸ್ ನೋಡಿ ಸರ್ 5,25,000 16 ಮಾಡಲು ಸಿಂಗಲ್ ಒಂದದು ಆ ಸಿಟಿ ಇನ್ನೊಂದು ಗಾಡಿ ತುಂಬಾ ಚೆನ್ನಾಗಿದೆ. ಇದು ನೋಡಿ ಶಿಫ್ಟ್ FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ, ಸಣ್ಣ ಪುಟ್ಟ ಡೆಂಟ್ ಇದೆ. 1,55,000 ಕೊಟ್ಬಿಡಿ ಸರ್. 1,55,000 ರೂಪಾಯಿ ಕೊಟ್ಬಿಡಿ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಅಲ್ಲ ನನಗಿದೆ. ಓಕೆ, ನೆಕ್ಸ್ಟ್ ಅಲ್ಲೊಂದು ನ್ಯಾನೋ ಇದೆ ಸರ್. ಇದು ನೋಡಿ ಸರ್ 65 ಕೊಟ್ಬಿಡಿ ಸರ್. ಇದು ಬೇರೆ 65,000 ರೂಪಾಯಿ ಮಾತ್ರ. 65 ಕೊಟ್ಬಿಡಿ. ಆ ಕಲರ್ ಇಷ್ಟ ಆಗಿಲ್ಲ, ವೈಟ್ ಬೇಕು ಅಂದ್ರೆ 2012 ಮಾಡಲ್ ಸಿಂಗಲ್ ಒಂದಿದೆ. ಕಡಿಮೆ ಬಜೆಟ್ನಲ್ಲಿ ಹುಡುಕ್ತಾ ಇರೋರಿಗೆ 2 ವೀಲರ್ ಬಜೆಟ್ನಲ್ಲಿ ಒಳ್ಳೆ ಗಾಡಿ ಸಿಗುತ್ತೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ. 65 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು. ವೈಟ್ ಕಲರ್ ಬೇಕು ಅದು ಬೇಡ, ವೈಟ್ ಕಲರ್ ಇದೆಯಾ 15 ಸಿಂಗಲ್ ಒಂದ AC ಪವರ್ ಸ್ಟೇರಿಂಗ್ ಇದೆ. 1,45,000 ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡಿ ಸರ್. ಇಲ್ಲ ವ್ಯಾಗನರ್ 2012 ಮಾಡಲು ಒಂದು 12 ಮಾಡಲು VXI 245 ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡಿ ಸರ್. ನೆಕ್ಸ್ಟ್ I20 ನೋಡಿ ಸರ್. ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ, ಸಣ್ಣ ಪುಟ್ಟ ಆಯಿಲ್ ಸರ್ವಿಸ್ ಕೆಲಸ ಇದೆ. 165 ಕೊಟ್ಬಿಡಿ ಸರ್. ನೆಕ್ಸ್ಟ್ XS4 ನೋಡಿ ಸರ್, ಸಿಲ್ವರ್ ಕಲರ್ ಟಾಪ್ ಅಂಡ್ ಮಾಡಲು 175 ಕೊಟ್ಬಿಡಿ ಸರ್. ಸರ್ ನೆಕ್ಸ್ಟ್ ಸ್ವಿಫ್ಟ್ ಡೀಸೆಲ್ VDI ಇದು ಬಂದ್ಬಿಟ್ಟು ಸರ್ 255 ಕೊಟ್ಬಿಡಿ ಸರ್. ಡೀಸೆಲ್ 255 ಮ್ಯಾಗ್ ವೀಲ್ ಎಲ್ಲ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಸರ್ ಗೆಟ್ಸ್ 2008 ಮಾಡಲು ವಾಶ್ ಗೀಶ್ ಮಾಡಬೇಕು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. 1,35,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,35,000. ಇದು ಡೀಸೆಲ್ 2008 ಮಾಡಲು ಡೀಸೆಲ್ VDI ಗಾಡಿ ರನ್ನಿಂಗ್ ಚೆನ್ನಾಗಿದೆ. 7,25,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು ಅಮೇಜ್ 2010 ಮಾಡಲು 165 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು 10 ಮಾಡಲು ಅಮೇಜ್, ಇದು 155 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ವ್ಯಾಗನರ್ ಇದೆ. ವ್ಯಾಗನರ್ 2006 ಮಾಡಲು 1,05,000 ಹೆಚ್ಚು ಕಡಿಮೆ ಆಗುತ್ತೆ. ಓಮ್ನಿ ಸರ್, ಓಮ್ನಿ 2012 ಮಾಡಲು 8 ಸೀಟ್ರು. ಇದು ಬಂದ್ಬಿಟ್ಟು 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 2018 ಮಾಡಲು ZXi ಸೆಲೆರಿಯೋ ಟಾಪ್ ಅಂಡ್ ಮಾಡಲು 3,95,000 ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಇದೆ ನೋಡಿ 1,35,000. ಇಲ್ಲೊಂದಿದೆ ರೆಡ್, ಅದು ರೆಡ್ ಕಲರ್ ಸೇಲ್ ಆಗಿದೆ. ಆಲ್ಟೋ ಇದೆ ನೋಡಿ ಸರ್, ಆಲ್ಟೋ 2010 ಮಾಡಲು 195 ಹೆಚ್ಚು ಕಡಿಮೆ ಆಗುತ್ತೆ. LXi 195 ಹೆಚ್ಚು ಕಡಿಮೆ ಆಗುತ್ತೆ. ಟ್ಯಾಕ್ಸನ್ ಗೋ ಇದೆ ನೋಡಿ ಸರ್ 1,85,000. 17-18 1,85,000 ರೂಪಾಯಿ. 185. ಆಮೇಲೆ ಇದು ಸ್ಯಾಂಡ್ರೋ ಅದು 10 ಮಾಡಲು ಸಿಂಗಲ್ ಒಂದಾದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 195. ಇದು ವ್ಯಾಗನರ್ ಆಗಿದೆ. ಆಮೇಲೆ ಅದು ನೋಡಿ ಸರ್, ಅದೇ ನಿಮ್ಗೆ ಹೇಳಿದ್ 35,000 ಅಂತ ಇಂಡಿಕಾ. ಅದೇನು ಸರ್ ಕಡಿಮೆ ಗಿಡಿಮೆ ಏನಾದ್ರು ಮಾಡ್ಕೊಡಿ. ಕ್ಯಾಶ್ ತಗೊಂಡ್ ಬಂದು ಕೊಡಿ ಸರ್. ಎಷ್ಟು ಕಡಿಮೆ ಅಂದ್ರೆ ಎಷ್ಟು ಸರ್ ಒಂದು ಪ್ರೈಸ್ ಅಲ್ಲಿ? 30 ಕೊಟ್ಬಿಡಿ ಸರ್. 30,000 ಕೊಟ್ಬಿಡಿ ಸರ್. ಓಕೆ, ನೆಕ್ಸ್ಟ್ ಇದು I10 ಇದೆ ನೋಡಿ ಸರ್, 2008 ಮಾಡಲಿ ಅದ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. 185 ಸ್ವಲ್ಪ ಹೆಚ್ಚು ಕಡೆ ಮಾಡ್ಬಿಟ್ಟು ಕೊಡೋಣ. ನೆಕ್ಸ್ಟ್ ಇದು ಎಕ್ಸೆಂಟ್ 2014 ಮಾಡಲು 63,000 ಓಡಿದೆ. ಇದು ಬಂದ್ಬಿಟ್ಟು 365 ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ಸರ್. ಓಕೆ, ನೆಕ್ಸ್ಟ್ ಆಮೇಲೆ ಆಲ್ಟೋ ಇದೆ ನೋಡಿ ಸರ್, 2011 ಮಾಡಲು ಬೀಟ್ ಡೀಸೆಲ್ 1,45,000. 1,45,000 ರೂಪಾಯಿ. 2016-17 ಆಲ್ಟೋ 800 275. ನೆಕ್ಸ್ಟ್ ಅಷ್ಟಾಯ್ತು, ನಡೀನಿ ಅಷ್ಟೇ ಮುಗಿದೈದು ಪಟ್. ಇಲ್ಲ ಏನು ಮಾಡ್ಬಿಡೋಣ, ಆಯ್ತು ಇಲ್ಲ ನಿಂತ್ಕೊಳ್ಳಿ ಸರ್. ಅದು ಹೋಗೋಣ ಬನ್ನಿ. ಇಲ್ಲ ಎಂಡ್ ಮಾಡ್ಬಿಡೋಣ ಅಷ್ಟೇ. ಹೌದಾ, ಎಂಡ್ ಮಾಡ್ಬಿಡೋಣ. ಸೊ ಅಷ್ಟೆಲ್ಲ ಸರ್, ಆಲ್ಮೋಸ್ಟ್ ಕವರ್ ಮಾಡಿದಾಯ್ತಾ ಸರ್? ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ನೀವು ಒಳ್ಳೆ ವೆಹಿಕಲ್ ನೋಡಲಿ, ಚೆಕ್ ಮಾಡಲಿ, ಮೆಕ್ಯಾನಿಕ್ ತೋರಿಸ್ಲಿ, ಶೋರೂಮ್ ತೋರಿಸ್ಲಿ, ಎಲ್ಲ ಸಮಾಧಾನ ಆದಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡೋಣ. ಫೈನಾನ್ಸ್ ಬೇಕು, ಏನು ಬೇಕು ನಮ್ಮ ಕಡೆಯಿಂದ ನಿಮ್ಗೆ ಏನು ಬೇಕು ಎಲ್ಲ ನಾವು ಮಾಡಿಸ್ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಡೆ ಸಿಗೋಣ. ಥ್ಯಾಂಕ್ ಯು, ಬಾಯ್.